ಸಿಗಂದೂರು ಸೇತುವೆಯಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ್ರು. ಮುಖ್ಯಮಂತ್ರಿಗಳಿಗೂ ಮೊದಲೇ ಫಿಕ್ಸ್ ಆಗಿತ್ತು. ನಮ್ಮ ಜಿಲ್ಲೆಯಲ್ಲೇ ಇಂಡಿಯನ್ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಅದೆಲ್ಲ ಪಾಪ ತಯಾರಿ ಮಾಡಿಕೊಂಡು ಒಂದು 50,000 ಜನ ಇದ್ರು. ಲಾಸ್ಟ್ ಮಿನಿಟ್ ಹೇಳಿಬಿಟ್ರೆ ಅದು ಕಾರ್ಯ ಕ್ಯಾನ್ಸಲ್ ಮಾಡಿಬಿಟ್ರೆ ಅಲ್ಲಿ ಅದು ಅನುಕೂಲ ಆಗ್ತದೆ. ಅದಕ್ಕೆ ಯಾವಾಗ ಒಂದು ಕಾರ್ಯಕ್ರಮ ಫಿಕ್ಸ್ ಮಾಡಬೇಕು ಮೊದಲು ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಮ್ಯೂಚುವಲ್ ಡೇಟ್ಸ್ ಅಂತಾರೆ. ಅವ್ರಿಗೂ ಮತ್ತು ನಮಗೆ ಒಂದು ಮ್ಯೂಚುವಲ್ ಡೇಟ್ ತೊಗೊಂಡು ಫಿಕ್ಸ್ ಮಾಡಬೇಕಾಗ್ತದೆ. ಏಕಾಏಕಿ ಫಿಕ್ಸ್ ಮಾಡಿ ನಾ ಇಂಟರ್ವ್ಯೂ ಫಿಕ್ಸ್ ಮಾಡಿದ್ವಿ ಬನ್ನಿ ಅಂದರೆ ಆ ರೀತಿ ಇವಾಗಿನ ಗೊಬ್ಬರ ಇಲ್ಲ. ಯಾವುದು ಮತ್ತೆ ತಾರೀಕು ಅದು ನನಗೆ ಗೊತ್ತಿಲ್ಲ. ಉಪಮುಖ್ಯಮಂತ್ರಿ ಸರ್, ಈಗ ಡಿ ಕೆ ಶಿವಕುಮಾರ್ ಎಲ್ಲೋ ಲೈನ್ ಕ್ರೆಡಿಟ್ ತಗೋತಿದ್ರೆ ಮೆಟ್ರೋದು ಅಂತೇಳಿ ತೇಜಸ್ ಅವರು ಹೇಳಿದ್ದಾರೆ. ಆ ಎಲ್ಲೋ ಲೈನ್ ಇದು ಮೆಟ್ರೋದು ಕ್ರೆಡಿಟು ಡಿ ಕೆ ಶಿವಕುಮಾರ್ ತಗೋತಿದ್ದಾರೆ ಅಂತ ತೇಜಸ್ ಅವರು ಹೇಳಿದ್ದಾರೆ. ಅದೇ ನಮ್ಮ ಪಾಲಿದ್ದಾಗ ನಮ್ಮ ಪಾಲಿದೆಯಲ್ಲ, ಅದೇ ಆಗಲಿ. ಕೇಂದ್ರ ಸರ್ಕಾರ ಏನು 100% ಕೇಂದ್ರ ಸರ್ಕಾರ ಇದ್ರೂ ಕೂಡ ನಮ್ಮದು ಟ್ಯಾಕ್ಸ್ ಹಣ ಅಲ್ಲಿ ಹೋಗುದಿಲ್ವಾ? ಕೇಂದ್ರ ಸರ್ಕಾರ ಏನು ನೋಟ್ 20% ಏನು ಕೊಟ್ಟು ಕಳಿಸ್ತಾರ? ನಮ್ಮ ರಾಜ್ಯಕ್ಕೆ ಎಷ್ಟು ನಮ್ಮದು ಟ್ಯಾಕ್ಸ್ ಇದೆ? ನಮ್ಮ ಪೇಮೆಂಟ್ ಕೊಡ್ತೀವಿ, ಎಷ್ಟು ಕೊಡ್ತೀವಿ ನಾವು ಟ್ಯಾಕ್ಸ್? ನಂಬರ್ 2 ನಾರ್ಲಿ 90 ಎಕ್ಸ್ಪೋರ್ಟ್. ಮತ್ತು ನಮ್ಮ ಪಾಲಿಂದ ಟ್ಯಾಕ್ಸ್ನಲ್ಲೇ ಅವ್ರು ಮಾಡೋದಲ್ಲ. ಕೇಂದ್ರ ಸರ್ಕಾರ ಇದು ಮಾಡ್ತಾರೆ. ಬರೀ ನಾವು ಕೇಂದ್ರ ಸರ್ಕಾರ ಕೊಟ್ಟಿದ್ದೀವಿ, ನಮ್ಮದೇ ಯೋಜನೆ ಅಂತಂದ್ರೂ ಕೂಡ ನಮ್ಮ ಟ್ಯಾಕ್ಸ್ ಕಡನೇ ಅಲ್ಲ, ಅದು ಇವರಾಗೆ ಕೊಡ್ತಾರೆ. ಸರ್, ಈಗ ಕಾಂಗ್ರೆಸ್ ನಾಯಕರು ತಮ್ಮ ಪಕ್ಷ ಟ್ಯಾಕ್ಸ್ ಶೇರೇ ಸರಿಯಾಗಿ ಕೊಡ್ತಾ ಇಲ್ಲ. ನಾವೇನು ಕೇಳ್ತಾ ಇದ್ದೀವಲ್ಲ, ನಮ್ಮ ತೆರಿಗೆ ಪಾಲು ನಮಗೆ ಸರಿಯಾಗಿ ಕೊಡ್ತಾ ಇದ್ದೀವಿ. ಮಾಡಿದ್ದೀವಲ್ಲ, ಅದು ಅದಕ್ಕೆ ಬಂದಾಗತ್ತಲ್ಲ, ಅಫಿಷಿಯಲಿನೇ ಭೇಟಿ ಆದಾಗ ಪ್ರಾಪರ್ ಚಾನಲಿಂದ ಮಾಡಿದ್ದೀವಿ. ಸರ್, ಈಗ ಕಾಂಗ್ರೆಸ್ ಪಕ್ಷವರು ಸಂವಿಧಾನವಾಗಿ ನಮ್ಮ ನಾಯಕರು ಸುಪ್ರೀಂ ಕೋರ್ಟ್ನೇ ಪ್ರಶ್ನೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಕೇಳಕ್ಕೆ ಯಾರಕ್ಕಂತ ಪ್ರಿಯಾಂಕಾ ಅವರು ಈಗ ರಾಹುಲ್ ನೀವು ಭಾರತೀಯರಾಗಿದ್ದರೆ, ನಿಜವಾದ ಭಾರತೀಯರಾಗಿದ್ದರೆ ತಪ್ಪಿದೆ. ನಮ್ಮ ಆಕ್ಷೇಪ ಈಗಲೂ ಕೂಡ ಇದೆ. ಆ ರೀತಿ ಸ್ಟೇಟ್ಮೆಂಟ್ ಮಾಡ್ಕೊಟ್ಟು ಅವಶ್ಯಕತೆ. ಆ ಇದರಲ್ಲಿ ಏನಾಗಿದೆ ಅದನ್ನು ಆ ವಿಚಾರಗಳು ಮಾತಾಡೋದು. ಅದನ್ನು ಬಿಟ್ಟು ಸುಪ್ರೀಂ ಕೋರ್ಟ್ ಸುಪ್ರೀಂ ಕ್ವಶನ್ ಮಾಡಬಾರ್ದು ಅವ್ರನ್ನ. ಆದರೆ ಈ ರೀತಿ ಒಂದು ರಿಮಾರ್ಕ್ ಮಾಡುವಂಥದ್ದು ಅದು ಸರಿಯಾಗ್ತದೆ. ಯಾರು ಭಾರತೀಯರು ಅಂತ ಸುಪ್ರೀಂ ಕೋರ್ಟ್ ಬೇಕಲ್ಲ, ನಮ್ಮ ಆಕ್ಷೇಪ ಇದೇ ಇದೆ. ನಾವು ಕೂಡ ಅದು ಹೇಳ್ತೇವೆ. ಆ ರೀತಿ ಸುಪ್ರೀಂ ಕೋರ್ಟ್ ಬಿಡಿದ್ದು ಆ ರೀತಿ ಕ್ವಶನ್ ಮಾಡಿದ್ರೆ ತಪ್ಪು. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಸಾರಿಗೆ ನೌಕರರು ವೇತನ ಅದನ್ನು ಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ಬಿತ್ತೋಯ್ತು. ನಿನ್ನೆ ಪ್ರೊಟೆಸ್ಟ್ ಅಂತ ಆಯಿತು. ಹೈಕೋರ್ಟ್ ಆಟ ಮಾಡುವಂಥದ್ದು ಹೌದು, ಅದನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು. ಅದ್ರ ಬಗ್ಗೆ ನಾನು ಹೇಳ್ತಾರೆ. ಬಿಜೆಪಿ ಹೇಳ್ತಾರೆ ಸರ್ಕಾರದ ಖಜಾನೆ ಖಾಲಿಯಾಗೋಗಿದೆ, ಕೊಡ್ಲಿಕ್ಕೆ ದುಡ್ಡಿಲ್ಲ. ಹಾಗಾಗಿ ಈ ರೀತಿ ಬಿಜೆಪಿ ಅವ್ರಿಗೆ ಹೇಳಿ ಸರ್ಕಾರಿ ಖಜಾನೆಯಿಂದ ನಾವು ಕೆಲವು ಗ್ಯಾರಂಟಿನೂ ಕೊಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳು ಮಾಡ್ತದೆ. ಆ ಬಿಜೆಪಿ ಅವರು ಏನೀಗ ಮೊದಲ ಕಡೆ ಹಾಕ್ತಾ ಇದಾರಲ್ಲ, ಈ ಥರ ತೆರಿಗೆ ಕೊಡ್ತಾ ಇದಾರಲ್ಲ, ನಮಗೆ ಬರಬೇಕಾಗಿದೆ ತೆರಿಗೆ ಪಾಲು ಸರಿಯಾಗಿ ಕೊಡ್ತೀವಿ. ಮೈಸೂರು ಜಾಸ್ತಿ ಅಭಿವೃದ್ಧಿ ಆಗ್ತದೆ. ನಮ್ಮ ತೆರಿಗೆ ಪಾಲು ನಾವು ಕೊಟ್ಟಿದ್ದೀವಿ. ಎಷ್ಟೆಷ್ಟು ಕಡಿಮೆ ಆಗಿದೆ, ಎಷ್ಟೆಷ್ಟು ಇದಾಗಿದೆ. ಹಿಂದಿನ ಪೇ ಕಮಿಷನ್, ಹಿಂದಿನ ಕಮಿಷನ್ಗೂ ಈ ಕಮಿಷನ್ಗೂ ಎಷ್ಟು ವ್ಯತ್ಯಾಸ ಆಗಿದೆ ಅದನ್ನು ಕೂಡ ಹೇಳಿದ್ದೀವಿ. ಬಿಜೆಪಿ ಅವರಿಗೆ ನಮ್ಮ ತೆರಿಗೆ ಪಾಲು ಕೊಡಿಸಿರ್ತೀವಿ ಅಲ್ಲ. ಈಗ ಅವರೇ ಈಗ ಮುಖ್ಯಮಂತ್ರಿ ಹೇಳ್ತಾ ಇರೋದು ಏನಂದರೆ, ಹಿಂದಿನ ಸರ್ಕಾರ ಆದೇಶವನ್ನು ತಪ್ಪು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. 20ಕ್ಕೆ ಆಗಬೇಕಾಯಿತು, 23ಕ್ಕೆ ಮಾಡಿದ್ದಾರೆ ಅಂತ ಹೇಳಿ ನಾನು ಕೂಡ ಅದನ್ನು ತಿಳ್ಕೊಂಡಿಲ್ಲ. ಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ. ಆಮೇಲೆ ಈಗ ನಾವು ಬಂದಿದ್ದು ಅದನ್ನು ಹೇಳಿ, ನಿಮ್ಮ ಭಾಳ ಹಿಂದೆ ಅಸೆಂಬ್ಲಿಯಲ್ಲಿ ಕೂಡ ಪ್ರಶ್ನೆ ಕೇಳ್ತಾ ಇದ್ರಿ. ಆಮೇಲೆ ಇನ್ಫೋಸಿಸ್ ನಾವು ಭೂಮಿ ತೊಗೊಂಡಿದ್ದಾರೆ, ಅವರು ಅಲ್ಲಿ ಇದು ಮಾಡಿಲ್ಲ ಅಂತೇಳಿ, ಭಾಳಷ್ಟು ಉದ್ಯೋಗ ಸೃಷ್ಟಿ ಮಾಡಿಲ್ಲ ಅಂತೇಳಿ ಈಗ 1,000 ಜನರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಬಂದಿದ್ದೀವಿ. ಅವಾಗಲೂ ಕೂಡ ಹೇಳಿದೆ, ನಾನು ಒಬ್ಬ ಕೆಲಸ ಮಾತಾಡಿದ್ದೆ, ನೀವು ಸ್ವಲ್ಪ ಇದು ಮಾಡಿ ಅಂದರೆ ನಾವು ಮತ್ತು ಜಯಂತರಿಗೆ ಕೃಷಿ ಇನ್ಫೋಸಿಸ್ನವರಿಗೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇದು ಮಾಡಿ ಅಂದರೆ ಅವ್ರ ಸ್ಪರ್ಧಿಸಿ ಈಗ ಭಾಳ 1,000 ಜನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಂಪ್ಲಾಯ್ಮೆಂಟ್ ಮಾಡಿದ್ದಾರೆ. ಇಲ್ಲೇ ವರ್ಕ್ ಮಾಡ್ತಾರೆ ಮತ್ತು ಬೆಂಗಳೂರಿಗೆ ಹಾಕ್ತಾರೆ. ಇದ್ದವರು ಮತ್ತೆ ಬೆಂಗಳೂರಿಗೆ ಹಾಕ್ತಾರೆ ಅಂತೇಳಿ ಒಂದು ಮಾತಿತ್ತು. ಅದು ಸರ್ಕಾರದ ರೀತಿ ನಾವು ಅಲ್ಲ. ಯಾಕಂದರೆ ಡೌಟ್, ಯಾಕಂದರೆ ಈ ಕೋವಿಡ್ ಟೈಮಲ್ಲಿ ಇಲ್ಲಿ ಇನ್ನೇನು ಆರಂಭ ಆಗಿಬಿಡ್ತು ಅಂತೇಳಿ ವಿಜಯೋತ್ಸವ ಎಲ್ಲ ಆಯಿತು. ಕೊನೆಗೆ ಇಲ್ಲಿ ನಿಂತೋಯ್ತು, ಅದು ಯಾರೂ ಉಳಿಲಿಲ್ಲ. ಈಗ 1000 ಮಾಡಿದ್ದಾರೆ, ಹೆಚ್ಚು ಬಂದೆ ಆಗಿದೆ. 2 ವರ್ಷದಲ್ಲಾಗಿದೆ. ಈಗ ಟ್ರಂಪ್ ಬಂದಿದ್ದಾರೆ. ಹಿಂಗೆ ಒಂದು ಟ್ಯಾಕ್ಸ್ 25% ಪ್ಲಸ್ ಪೆನಾಲ್ಟಿ ಮತ್ತು 24 ತಾಸಾಗಿ ಇನ್ನೂ ಮಾಡ್ತೀರಿ ಅಂತ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಉದ್ಯಮಿಗಳ ಮೇಲೆ ಭಾಳ ಎಫೆಕ್ಟ್ ಆಗುತ್ತೆ. ಟ್ರಂಪ್ ದೇಶವನ್ನು ಆಡಳಿತಿದ್ರು, ಮೋದಿಯವರನ್ನು ಆಡಳಿತಿದ್ರು. ಈಗ ದೇಶದ ವಿರುದ್ಧನೇ ಮಾತಾಡ್ತಿದ್ರು, ನಾವು ಟ್ಯಾಕ್ಸ್ ಹಾಕ್ತೀವಿ ಅಂತಾರೆ. ಸೊ ಇದನ್ನು ಬರೀ ಮ್ಯಾನೇಜ್ ಆಯ್ತಾ ಅಂತ ಯಾರು ಬಿಜೆಪಿ ಕಡೆಯಿಂದ
ಅದು ಬಿ ಜೆ ಪಿ ನಾನು ಮೋದಿ ಅವರು ಟ್ರಂಪ್ ಅವ್ರದ್ದು ಭಾಳ ಕೆಲಸನ ಇತ್ತು. ಹೌದು. ಅಂದರೆ ಅಬ್ಕಿ ಬಾರ್ ಟ್ರಂಪ್ಗೆ ಸರ್ಕಾರ ಎಲ್ಲ ಮುಂದೆ ಹೋಗೋರು ಟ್ರಂಪ್ ಜೊತೆ ಮಾತಾಡಿದ್ದಾರೆ. ಆ ಕೆಲಸ ಎಲ್ಲಿ ಹೋಯಿತು ಗೊತ್ತಿಲ್ಲ ನಮಗೆ. ಒಬ್ಬ ಪ್ರಧಾನಮಂತ್ರಿಗಳು ನಾನು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ರಾಜಕೀಯದಲ್ಲಿ ನಾವು ಭಾಗವಹಿಸುವಂತ ಸರ್, ಈ ಕರ್ನಾಟಕದ ಮೇಲೆ ಯಾವ ರೀತಿ ಎಲ್ಲರ ಮೇಲೆ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶ ಮೇಲೆ ಆಗ್ತದೆ ಆಗ್ತದೆ. ಕೆಲವೊಂದು ಸೆಕ್ಟರ್ಸ್ ಮೇಲೆ ಇವತ್ತು ಸಹ ಉದಾಹರಣೆ ತಗೊಂಡು ವಿಯೆಟ್ನಾಮು ಇಂಡೋನೇಷಿಯಾಗೆ 19% ಇದೆ ಮ್ಯಾನುಫ್ಯಾಕ್ಚರಿಂಗಲ್ಲಿ, ಇಲೆಕ್ಟ್ರಾನಿಕ್ಸ್ ಎಲ್ಲ 18-19% ಇದೆ. ನಮ್ಮದು 25%. ಅವ್ರದ್ದು ಕಾಂಪಿಟೇಟಿವ್ ಆಗುತ್ತೆ ಎಕ್ಸ್ಪೋರ್ಟ್ಗೆ, ನಮ್ಮದು ಬರ್ತಾ ಬಿಡ್ತದೆ. ನಮ್ಮದು ಭಾಳಷ್ಟು ಇದ್ದಾವೆ. ಎಲ್ಲ ಒಂದು ಕಡೆ ವಿದೇಶಿ ನೀತಿಯನ್ನು ಅನುಸರಿಸಿದ್ರೆ ಸರಿಯಾಗಿ ಮ್ಯಾನೇಜ್ ಮಾಡಲಿಕ್ಕೆ ಬಿಜೆಪಿ ವಿಫಲವಾಗ್ತದೆ ಅಂತ ಅದು ನಿಮಗೆ ಗೊತ್ತಾಯ್ತಲ್ಲ, ಮೋದಿ ಅವರು ಟ್ರಂಪ್ ಅವರು ಕರ್ನಾಟಕ ಎಷ್ಟಿತ್ತು. ಇಂಡಿಯನ್ ಎಲೆಕ್ಷನ್ ಇವರ ಹೆಸರೇ ಮಾಡಿದ್ದಾರೆ ಸರ್. ಮೋದಿ ಅಂತ ಮಾಡಿದ್ದಾರೆ. ಸರ್, ಇದು KRS ಡ್ಯಾಮ್ನ ಟಿಪ್ಪು ಸುಲ್ತಾನ್ ಸಾಗರ ಮಾಡಲಿಕ್ಕೆ ಕಾಂಗ್ರೆಸ್ ವಿಪಕ್ಷ ನಾಯಕ ಸರ್ ಪ್ರಿಯಾಂಕ್ ಸರ್ ಸರ್ ಪ್ರಿಯಾಂಕ್ ಸರ್ ಪ್ರಿಯಾಂಕ್ ಸರ್ ಯಾರು